ಹಾಯ್ ಫ್ರೆಂಡ್ಸ್, ಇದು ಸಂಡೇ ಕಂಟಿನ್ಯೂಷನ್ ವಿಡಿಯೋ ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿದ್ದೆ. ಮನೆಯವ್ರು ಫೋನ್ ಮಾಡಿ ನಾಟಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದರು. ಸಂಡೇ ಅಲ್ವಾ, ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ. ದುವಿತಿಗೂ ಚಿಕನ್ ಅಂದರೆ ಇಷ್ಟ, ಹಾಗಾಗಿ ನಾಟಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದರು. ಅವ್ರು ಬರೋದು 3 ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಅವ್ರು ಬರೋಕ್ಕಿಂತ ಮುಂಚೆನೇ ಎಷ್ಟು ಕೆ ಜಿ ಇದೆ ಅಂತ ಎಲ್ಲ ಕೇಳ್ಬಿಟ್ಟು ನಾನು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನಿಲ್ಲಿ ಖಾರಕ್ಕೆ ಏನೇನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅರಿಶಿನ, ಗರಂ ಮಸಾಲ, 4 ಗೋಡಂಬಿ ಹಾಕಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಚಕ್ಕೆ ಲವಂಗ ಏನೂ ಹಾಕಿಲ್ಲ ನಾನು. ಗರಂ ಮಸಾಲದಲ್ಲೇ ಎಲ್ಲ ಐಟಮ್ ನಾನು ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಚಕ್ಕೆ ಲವಂಗ ಏನೂ ಹಾಕ್ಕೊಂಡಿಲ್ಲ. ಇಲ್ಲಿ ಒಂದು ಟೋಟಲ್ಲು 1/4 kg ಇದೆ ಅಂತ ಹೇಳಿದರು. ನಾನಿಲ್ಲಿ 1 kgಯಷ್ಟು ಇದು ತೊಗೊಂಡು 3/4 kgಯಷ್ಟು ಚಿಕನ್ ಸಾಂಬಾರಿಗೆ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಕಾಳು ಮಾಡಲಿಕ್ಕೆ ತೊಗೊತೀನಿ. ಫ್ರೆಂಡ್ಸ್, ನನಗೆ ಸಾಂಬಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಸೈಡಲ್ಲಿ ಸಾಂಬಾರಲ್ಲಿ ಪೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ಸೈಡಲ್ಲಿ ನಮಗೆ ಈ ಥರ ಕಾಳು ಇರಬೇಕು. ನಾನು ಇದು ಯಾವ ರೀತಿ ಕಾಳು ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಂಬಾರಿಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು 4 ಲೀಟ್ರ್ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿ ಸ್ವಲ್ಪ ಕಸ್ತೂರಿ ಮೇಥಿ, ಅದಾದಮೇಲೆ ಏನು ಚಿಕನ್ ಎಲ್ಲ ನಾನು ತೊಳೆದಿಟ್ಕೊಂಡಿದ್ದೀನಿ ಆ ಚಿಕನ್ ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಸಿ 4 ವಿಷಲ್ ಹೊಡಿಸ್ತಾಯಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕಾಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1.5 ಲೀಟರ್ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟ್ ಇದಕ್ಕೂ ಅಷ್ಟೇ ಕಸ್ತೂರಿ ಮೇಥಿ ಹಾಕ್ಕೊಂಬಿಟ್ಟು ನಾನು ಇಲ್ಲಿ ಮೊಟ್ಟೆ ಆಮೇಲೆ ಲಿವರ್ ಏನೂ ಹಾಕ್ಕೊತಿಲ್ಲ. ಫಸ್ಟಿಗೆ ನಾನು ಏನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು, ಅದನ್ನೆಲ್ಲ ನಾನಿಲ್ಲಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಲ್ಟು, ಅದಾದಮೇಲೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾಟಿ ಕೋಳಿ ಆಗಿರಲಿ ಇಲ್ಲಾಂದರೆ ಫಾರ್ಮ್ ಕೋಳಿನೇ ಆಗಿರಲಿ, ನಾವು ಇದೇ ಥರ ಚಿಕನ್ ಕಟ್ ಮಾಡಿಸ್ಕೊಂಡು ಬಂದರೆ ಗಟ್ಟಿ ಕೋಳಿ ನಾನು ಇದೇ ಥರನೇ ಫ್ರೆಂಡ್ಸ್ ಮಾಡೋದು. ಸಾಂಬಾರು ಕಡಿಮೆ ಮಾಡ್ತೀನಿ, ನಮಗೆ ಕಾಳು ಬೇಕಾಗಿರುತ್ತೆ ಸೈಡಿಗೆ, ಹಾಗಾಗಿ ಇದನ್ನು ಜಾಸ್ತಿ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು ಮೊಟ್ಟೆ ಆಮೇಲೆ ಲಿವರ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಲ್ಲ, ವಿಷಲ್ ಹೊಡಿಸ್ಕೊತೀನಿ. ಕ್ಲೋಸ್ ಮಾಡಿ, ಲಿಡರ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಹೊಡಿಸ್ತೀನಿ. ನಾನು ಇನ್ನೂ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಕಾಳೆಲ್ಲ ಹಾಕಬೇಕು, ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಇದೆಲ್ಲ 4 ವಿಷಲ್ ಆಗಿತ್ತು ಸಾಂಬಾರಿಂದು. ಅದಕ್ಕೆ ನೆಕ್ಸ್ಟ್ ರುಬ್ಬಿಟ್ಟಿರೋ ಖಾರನೆಲ್ಲ ಹಾಕ್ಬಿಟ್ಟು ಮಿಕ್ಕಿರೋ ಖಾರನ ನಾನು ಇಲ್ಲಿ ಕಾಳಿಗೆ ಹಾಕ್ಕೋಬೇಕು ಅಂತ ಹೇಳಿ ನಾನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೆಲ್ಲ ಖಾರ ಎಲ್ಲ ಹಾಕ್ಬಿಟ್ಟು ನಾನು 2 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ವಿಷಲ್ ಹೊಡಿಸ್ಕೊತೀನಿ. ಫ್ರೆಂಡ್ಸ್, ಸಾಕಿಷ್ಟು ತಿಳಿವಿದ್ರೆ ಸಾಕು ನಮಗೆ. 2 ವಿಷಲ್ ಹೊಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕಾಳಿಗೆ ಏನು ಬೇಯಕ್ಕೆ ಇಟ್ಟಿದ್ದೆ ಅದನ್ನು ಸಹ ವಿಷಲೆಲ್ಲ ಹಾರಿಸ್ಬಿಟ್ಟು ನಾನಿಲ್ಲಿ ನೆಕ್ಸ್ಟು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಅದ್ರ ಜೊತೆಲಿ ಖಾರನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಇದನ್ನು 1 ವಿಷಲ್ ಅಷ್ಟೇ ಹೊಡಿಸ್ಕೊತಾ ಇದ್ದೀನಿ. ಆಲ್ರೆಡಿ 4 ಗಂಟೆ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಬೇಗ ಮಾಡ್ದೆ ನಾನು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕುಕ್ಕರ್ ಇಟ್ಬಿಟ್ಟು ನಾನು ಒಂದು 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಮುದ್ದೆಗೆ. ರೈಸ್ ಏನು ಮಾಡಿಲ್ಲ ಫ್ರೆಂಡ್ಸ್, ನೈಟ್ ಇದೆ ಸಾಂಬಾರಿಗೆ ನಾನು ರೈಸ್ ಮಾಡ್ಕೊತೀನಿ. ಈಗ ಮುದ್ದೆ ಅಷ್ಟೇ ಮಾಡ್ತಾ ಇರೋದು. ಏನು ಖಾರ ಎಲ್ಲ ಹಾಕಿ ವಿಷಲ್ ಹೊಡ್ಸಿದ್ನಲ್ಲ 1 ವಿಷಲ್ಲು, ಕಾಳೆಲ್ಲ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಕುದಿಸಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಇದು ಕಾಳು ರೆಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮುದ್ದೆಗೆ ನಾನೆಲ್ಲ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟೆಲ್ಲ ಹಾಕ್ಬಿಟ್ಟು ಮುದ್ದೆನೂ ರೆಡಿ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ನಮ್ಮ ಮನೆಯವರು ಲೇಟ್ ಆಗ್ತಿದೆ ಅಂತ ಹೇಳಿದರು, ಹಾಗಾಗಿ ನಾನಿಲ್ಲಿ ಮುದ್ದೆ ಜೊತೆ ಕಾಳು, ನಮಗೆ ಪಕ್ಕದಲ್ಲಿರೋ ಕಾಳು ಇರಲೇಬೇಕು, ಮುದ್ದೆ ಪಕ್ಕದಲ್ಲಿರೋದು. ಸಾಂಬಾರಲ್ಲಿ ಪೀಸ್ ಇಲ್ಲ ಅಂದರೂ ತಿಳಿಯಲ್ಲಾದರೂ ಊಟ ಮಾಡ್ತೀವಿ, ಇದು ನಮಗೆ ಕಾಳು ಇರಲೇಬೇಕು. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಮನೇಲಿ ಈ ಥರ ಕಾಳು ಮಾಡ್ತೀರಾ ಸಾಂಬಾರು ಜೊತೆಲಿ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ